ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಹಾಗಾದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋ ಬಂದು ನಾನು ಗ್ರಾಸರಿ ಶಾಪಿಂಗ್ ಹೋಗಿದ್ದೆ. ಸೊ ನಿಮಗೆಲ್ಲ ಗ್ರಾಸರೀಸ್ ಪ್ರೈಸಸ್ ಎಷ್ಟಿದೆ, ಏನೇನು ಸಿಗುತ್ತೆ ಅಮೆರಿಕಾದಲ್ಲಿ ಅಂತ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಇಂಡಿಯಾದಲ್ಲಿದ್ದಾಗ ತುಂಬ ಯೋಚನೆ ಬರ್ತಿತ್ತು, ಅಮೆರಿಕಾದಲ್ಲಿ ಆನಿಯನ್ ಸಿಗುತ್ತಾ, ಜಿಂಜರ್ ಗಾರ್ಲಿಕ್ ಇವೆಲ್ಲ ಸಿಗುತ್ತಾ ಇಲ್ವಾ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಸೊ ನಿಮಗೂ ಕೂಡ ಅಂತ ಕ್ಯೂರಿಯಾಸಿಟಿ ಇರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನೇನು ಪರ್ಚೇಸ್ ಮಾಡಿದೆ ಅಂತ. ಆ್ಯಕ್ಚುಲಿ ನಾನು ಇವಾಗ ಶಾಪಿಂಗ್ ಹೋಗಿದ್ದು ಬಂದು NIB ಅಂತ. NIB ಅಂದರೆ ನ್ಯೂ ಇಂಡಿಯಾ ಬಜಾರ್. ಸೊ ಇಲ್ಲಿ ಮೋಸ್ಟ್ ಆಫ್ ದ ಇಂಡಿಯನ್ ಪ್ರಾಡಕ್ಟ್ಸ್ ಏನಿದೆ ಅದೆಲ್ಲ ಸಿಗುತ್ತೆ. ಬನ್ನಿ ನೋಡೋಣ, ತೋರಿಸ್ತೀನಿ ಏನೇನು ಶಾಪಿಂಗ್ ಮಾಡಿದೆ ಅಂತ. ಸೊ ನಾನು ಶಾಪಿಂಗ್ ಮಾಡಿದ್ದು ಬಂದು ಪೊಟ್ಯಾಟೊ ಅಂದರೆ ಆಲೂಗೆಡ್ಡೆ ಅಲ್ಲ. ಸೊ ಆಲೂಗೆಡ್ಡೆ ಪ್ರೈಸ್ ಎಷ್ಟಿದೆ ಅಂದರೆ 5 ಪೌಂಡ್ಸ್ಗೆ ಎಷ್ಟಾಗುತ್ತೆ ಅಂದರೆ 1.79. ಆ್ಯಕ್ಚುಲಿ ಇವತ್ತು ಜುಲೈ 4th ಆಫರ್ ನಡೀತಾ ಇತ್ತು. ಸೊ ಅದಕ್ಕೋಸ್ಕರ ನಮಗೆ 1.79ಗೆ ಇದು ಸಿಕ್ಕಿದೆ. ಎಲ್ರಿಗೂ ಡೌಟ್ ಇರುತ್ತೆ ಅಲ್ವಾ, ಪಾನಿಪುರಿ ಅಮೆರಿಕಾದಲ್ಲಿ ಸಿಗುತ್ತಾ ಅಂತ. ಹೌದು, ಪಾನಿಪುರಿ ಕೂಡ ನಮಗೆ ಸಿಗುತ್ತೆ, ರೆಡಿಮೇಡ್ ಪಾನಿಪುರಿ. ಸೊ ಇದರಲ್ಲಿ ಪಾನಿಗೆ ಮಿಕ್ಸ್ ಮಾಡುವಂಥ ಎಲ್ಲ ಐಟಮ್ಸ್ ಇರುತ್ತೆ, ಮತ್ತು ಪುರಿ ಕೂಡ ಇರುತ್ತೆ. ಸೊ ನಾನು ಇದಕ್ಕೆ ಪೇ ಮಾಡಿದ ಪ್ರೈಸ್ ಬಂದು 5.99 ಅಂದರೆ $5.99, ಆಲ್ಮೋಸ್ಟ್ $6 ಆಯ್ತು ಇದಕ್ಕೆ. ಓಕೆ, ಸೊ ನೆಕ್ಸ್ಟ್ ಬಂದು ನಾವು ಸೇವ್ ತೊಗೊಂಬಂದ್ವಿ. ಸೇವ್ ಪ್ರೈಸ್ ಎಷ್ಟಿದೆ ಗೊತ್ತಾ, ಇಲ್ಲಿ 3.49 ಇದೆ. ಸೊ ನೋಡಿ, ಇದೇ ಸೇವ್ ನಮಗೆ ಸಿಕ್ಕಿದ್ದು. ಅದಾದಮೇಲೆ ತುಂಬ 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 ಇಂಪಾರ್ಟೆಂಟ್ ಆ್ಯಂಡ್ ಹೇಳಿದ್ರು ಕೂಡ ಯಾರೂ ನಂಬಲ್ಲ, ಈ ಕರಿ ಲೀವ್ಸ್ ಪ್ರೈಸ್ ಬಂದು $1 ಅಂದರೆ 80 ರೂಪಾಯಿಗೆ ಇಷ್ಟೇ ಕರಿ ಲೀವ್ಸ್ ಸಿಗೋದು ನಮಗೆ. ಯಾವ ಥರ ಯೂಸ್ ಮಾಡ್ತೀನಿ ಅಂದರೆ, ನಾನು 4 ಎಲೆ ಹಾಕಿದ್ರೆ ಎಲ್ಲಿ ಖರ್ಚಾಗುತ್ತೋ ಅನ್ನೋ ಥರ ಯೂಸ್ ಮಾಡ್ತೀನಿ, ಅಷ್ಟು ಕಾಸ್ಟ್ಲಿ ಇದು ಕರಿ ಲೀವ್ಸ್. ಇಲ್ಲಿ ಕರಿ ಲೀವ್ಸ್ಗೆ ಕರಿಬೇವು. ಸೊ ಇದೇ ನೋಡಿ, ನಾನು ತೊಗೊಂಡ್ಬಂದು ಸೋನಾ ಮೊಸರಿ ಹಾಕಿ. ಸೊ ಇದು ಪ್ರೈಸ್ ಬಂದು $20 ಅಲ್ಲ, $19. ಆ್ಯಕ್ಚುಲಿ ಇದು ಆಫರ್ ನಡೀತಿರೋದ್ರಿಂದ $19 ಸಿಕ್ತು. ಬಟ್ ಯೂಶ್ವಲಿ ಎಷ್ಟಿರುತ್ತೆ ಅಂದರೆ $22 ಇರುತ್ತೆ ಸೋನಾ ಮಸೂರಿ ಅಕ್ಕಿ. ಸೊ ನೆಕ್ಸ್ಟ್ ಬಂದು ರೆಗ್ಯುಲರ್ ಟೊಮ್ಯಾಟೊ. ಸೊ ಟೊಮ್ಯಾಟೊ ಪ್ರೈಸ್ ಎಷ್ಟಿದೆ ಅಂದರೆ 1.19 ಅಂದರೆ $1.20, ಆಲ್ಮೋಸ್ಟ್ 80 ರೂಪೀಸ್ ಅನಿಸುತ್ತೆ. ಸೊ ನೋಡಿ, ಇಷ್ಟೇ ಟೊಮ್ಯಾಟೊ ಬಂದಿರೋದು 80 ರೂಪೀಸ್ಗೆ. ಐ ಮೀನ್ 5 ಟೊಮ್ಯಾಟೋಸ್ ಇದೆ. ನೆಕ್ಸ್ಟ್ ಬಂದು ರೆಡ್ ಚಿಲ್ಲಿ, ಓಲ್ಡ್ ರೆಡ್ ಚಿಲ್ಲಿ, ಕೆಂಪು ಮೆಣಸಿನ್ಕಾಯಿ ಬರುತ್ತಲ್ಲ, ಕೆಂಪು ಮೆಣಸಿನ್ಕಾಯಿ ಪ್ರೈಸ್ ನೋಡಿ ಎಷ್ಟಿದೆ, $4.49 ಇದೆ, ಆಲ್ಮೋಸ್ಟ್ $5 ಎಂತ ಇಲ್ಲ, 400 ರೂಪಾಯಿ ಆಗುತ್ತೆ ಇದು ನೋಡಿ. ನೆಕ್ಸ್ಟ್ ಬಂದು ಜಾಗ್ರಿ. ಸೊ ನಾನು ಯೂಶ್ವಲಿ ಮನೆಯಲ್ಲಿ ಶುಗರ್ ಯೂಸ್ ಮಾಡೋದು ಕಮ್ಮಿ. ಸೊ ನಾವು ಆಲ್ಮೋಸ್ಟ್ ಯಾವಾಗ್ಲೂ ಜಾಗ್ರಿನೇ ಯೂಸ್ ಮಾಡೋದು, ಜಾಗ್ರಿ ಬೆಲ್ಲ. ಸೊ ಬೆಲ್ಲದ ಪೌಡರ್ ಎಷ್ಟು ಪ್ರೈಸ್ ಬರುತ್ತೆ ಅಂದರೆ ಇಲ್ಲಿ ಇದು ಕೂಡ $5, 4.99, $4.50, $5 ಅಂದರೆ 8 ಇಲ್ಲ 40. ಸೊ ಆಲ್ಮೋಸ್ಟ್ 430 ರೂಪಾಯಿ ಸಮಥಿಂಗ್ ಏನೋ ಆಗುತ್ತಿದ್ದು. ಇದು ಬೆಲ್ ಪೆಪ್ಪರ್ ಗ್ರೀನ್. ಸೊ ಬೆಲ್ ಪೆಪ್ಪರ್ ಗ್ರೀನ್ ಅಂದರೆ ಇದು ಕ್ಯಾಪ್ಸಿಕಮ್. ಸೊ ಕ್ಯಾಪ್ಸಿಕಮ್ ನಾನು 3 ತೊಗೊಂಡಿದ್ದೀನಿ, 3ಕ್ಕೆ 1.99 ಇದೆ, 1.79 ಆಗಿದೆ. ಮತ್ತು ನೆಕ್ಸ್ಟ್ ಬಂದು ಸ್ಪಿನಾಚ್ ಬಗ್ಗೆ ಹೇಳಿದೆ ಅಲ್ಲ, ಪಾಲಕ್ ಪ್ರೈಸ್ ಬಂದು 69 cents ಇದೆ. ಚಿಲ್ಲಿ ತಾಯಿ, ಇದು ಹಸಿರು ಮೆಣಸಿನ್ಕಾಯಿ ಪ್ರೈಸು ಕಾಸ್ಟ್ಲಿ ಇರುತ್ತೆ ಇಲ್ಲಿ ಆ್ಯಕ್ಚುಲಿ. ಸೊ ಇಷ್ಟು ಹಸಿರು ಮೆಣಸಿನ್ಕಾಯಿಗೆ 2.10 ಅಂದರೆ $2.19 ಆಗುತ್ತೆ. ಅಂದರೆ ಆಲ್ಮೋಸ್ಟ್ ಎಷ್ಟಾಗುತ್ತೆ, 8 ಇಲ್ಲ 16. ಸೊ 160 ರೂಪೀಸ್ ಅಥವಾ 170 ರೂಪೀಸ್ಗೆ ಇಷ್ಟು ಬರುತ್ತಷ್ಟೆ, 170 ರೂಪಾಯಿ ಇದಕ್ಕೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಶ್ ಮೆಂತ್ಯ ಸೊಪ್ಪು ಬರುತ್ತಲ್ವಾ. ಸೊ ಮೆಂತ್ಯ ಸೊಪ್ಪು ಕೂಡ ಸಿಗುತ್ತೆ ಇಲ್ಲಿ. ಸೊ ನೋಡಿ, ಇದು ಮೆಂತ್ಯ ಸೊಪ್ಪು ಅಂದರೆ ಅಷ್ಟೊಂದು ಚೆನ್ನಾಗಿರಲ್ಲ, ನಮ್ಮ ಕಡೆ ಸಿಗೋಷ್ಟು ಫ್ರೆಶ್ ಆಗಿರಲ್ಲ, ಬಟ್ ಫೈನ್ ಇದೆ ಮೆಂತ್ಯ ಸೊಪ್ಪು ನೋಡಿ. ಸೊ ಈ ಮೆಂತ್ಯ ಸೊಪ್ಪು ಕಾಸ್ಟ್ ಎಷ್ಟಾಗಿದೆ ಅಂದರೆ 1.49 ಅಂದರೆ ಇದೊಂದು ಕಟ್ಟು ಸೊಪ್ಪಿಗೆ 84 ರೂಪಾಯಿ ಹತ್ತತ್ರ ಆಗುತ್ತೆ. ಬಾಸ್ಮತಿ ರೈಸ್. ನೆಕ್ಸ್ಟ್ ಬಂದು ಬಾಸ್ಮತಿ ರೈಸ್. ಸೊ ಬಾಸ್ಮತಿ ರೈಸ್ ಇಷ್ಟಕ್ಕೆ 10.83 ಅಂದರೆ $10.83. ಇದು 800 ರೂಪಾಯಿ ಸಮಥಿಂಗ್ ಏನೋ ಆಗುತ್ತೆ ಬಾಸ್ಮತಿ ರೈಸು. ಇಲ್ಲಿ ನಾನು ತೊಗೊಂಡು 10 LB 5 kg ಇದೆ. ಮತ್ತು ನೆಕ್ಸ್ಟು ಫ್ರೆಶ್ ಜಾಕ್ ಫ್ರೂಟ್, ಹಲಸಿನ ಹಣ್ಣು. ಸೊ ತುಂಬ ಜನಕ್ಕೂ ಡೌಟ್ ಇರುತ್ತೆ ಹಲಸಿನ ಹಣ್ಣು ಸಿಗುತ್ತಾ ಅಂತ. ನನಗಂತೂ ತುಂಬ ಡೌಟ್ ಇತ್ತು ಇಂಡಿಯಾದಲ್ಲಿದ್ದಾಗ. ಹಲಸಿನ ಹಣ್ಣು ಸಿಗುತ್ತೆ. ಸೊ ಅದ್ರ ಹಲಸಿನ ಹಣ್ಣು ಪ್ರೈಸ್ ಬಂದು
ಈ ಥರ ಸಿಗುತ್ತೆ ನೋಡಿ ಪ್ಯಾಕಿಂಗ್ ಓಲ್ಡ್ ಸಿಗುತ್ತೆ. ಬಟ್ ನಾವಿರೋದು ಇಬ್ಬರಲ್ವಾ, ಸೊ ನಮ್ಗೆ ಯಾಕೆ ಅಷ್ಟೊಂದು ಅಂತ ನಾವು ಇಷ್ಟು ಮಾತ್ರ ತೊಗೊಂಬಂದಿದ್ದೀವಿ. ಇದ್ರ ಪ್ರೈಸ್ ಬಂದು $6.77 ಅಂದರೆ ಆಲ್ಮೋಸ್ಟ್ 848 400 ಸಮಥಿಂಗ್ ಏನೋ ಆಗುತ್ತೆ, 400 ಮೇಲೆ ಆಗುತ್ತೆ ನೋಡಿ ಇಷ್ಟು ಅಳಸನಿಗೆ. ನೆಕ್ಸ್ಟ್ ವಾಟರ್ಮೆಲನ್. ಸೊ ಇದು ವಾಟರ್ಮೆಲನ್ ಕಲ್ಲಂಗಡಿ ಹಣ್ಣು ಗೊತ್ತಲ್ವಾ, ಸೊ ಇದು ಫುಲ್ ಇದೆ ನೋಡಿ ಕಲ್ಲಂಗಡಿ ಹಣ್ಣು. ಸೊ ಇದ್ರ ಪ್ರೈಸ್ ಬಂದು $3.49 ಅಂದರೆ $3.49. 8×3 = 240 ರೂಪಾಯಿ ಹತ್ತತ್ರ ಆಗುತ್ತೆ ಇದು ಕಲ್ಲಂಗಡಿ ಹಣ್ಣು, ಒಂದು ಕಲ್ಲಂಗಡಿ ಹಣ್ಣಿಗೆ. ಓಕೆ, ಇದೇನಂತ ಗೆಸ್ ಮಾಡ್ತೀರಾ? ಹೌದು, ನೀವು ಅನ್ಕೊಂಡಿರೋದು ಕರೆಕ್ಟು. ಇದು ಕೋಕೋನಟ್ ವಾಟರ್ ಅಂದರೆ ಎಳ್ನೀರು. ಸೊ ಎಳ್ನೀರು ಪ್ರೈಸ್ ಎಷ್ಟಿರುತ್ತೆ ಗೊತ್ತಾ? ಈ ಎಳ್ನೀರು ಬಂದು ಥೈಲ್ಯಾಂಡು, ಈ ಎಳ್ನೀರು ಬಂದು ವಿಯತ್ನಾಮ್ದು. ಈ ಥೈಲ್ಯಾಂಡ್ ಎಳ್ನೀರು ಪ್ರೈಸ್ ಎಷ್ಟು ಗೊತ್ತಾ? $3 ಇರುತ್ತೆ, ಅಂದರೆ 824 240 ರೂಪಾಯಿ ಹತ್ತತ್ರ ಆಗುತ್ತೆ ಇದು. ಈ ಎಳ್ನೀರು ಬಂದು $2. ಸೊ ಇದಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈಗ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಕ್ಯಾಪ್ ಇದೆಯಲ್ಲ, ಅದನ್ನ ಓಪನ್ ಮಾಡಿಬಿಟ್ಟು ವಿ ಕ್ಯಾನ್ ಡ್ರಿಂಕ್, ಆ ಥರ ಇರುತ್ತೆ. ನೆಕ್ಸ್ಟು ಚಿನ್ನದ ಬೆಲೆ ಇರೋಂಥ ಒಂದು ವಸ್ತುನ ತೋರಿಸ್ತೀನಿ. ಪ್ರೈಸ್ ಗೆಸ್ ಮಾಡ್ತೀರಾ ಯಾರಾದರೂ? ಹೌದು, ಇದು ಬಂದು ಸಿಲ್ಯಾಂಟ್ರೋ ಅಂದರೆ ಕೊರಿಯಾಂಡರ್, ಇನ್ ಕನ್ನಡ ಕೊತ್ತಂಬರಿ ಸೊಪ್ಪು. ಸೊ ಕೊತ್ತಂಬರಿ ಸೊಪ್ಪು ಪ್ರೈಸ್ ಎಷ್ಟಿದೆ ಗೊತ್ತಾ? ಇಲ್ಲಿ 0.29 ಅಂದರೆ 29 ಸೆಂಟ್ಸ್ ಇರುತ್ತೆ. ಕೆಲವು ಸಲ ಆಫರಲ್ಲಿ ಸಿಗುತ್ತೆ, ಕೆಲವು ಸಲ ಇದು ಒಂದೇನೆ $1 ಇರುತ್ತೆ, 80 ರೂಪಾಯಿ ಇರುತ್ತೆ. ಇಷ್ಟೇ ಬರುತ್ತೆ ನೋಡಿ ಫ್ರೆಶ್ ಕೊತ್ತಂಬರಿ ಸೊಪ್ಪು. ಸೊ ಇವತ್ತು ಒಂದೇ ತೊಗೊಂಬಂದೆ, ಆಫರ್ ಇತ್ತು ಆ್ಯಕ್ಚುಲಿ. ಇವತ್ತು ನಮಗೆ 29 ಸೆಂಟ್ಸ್ಗೆ ಸಿಕ್ಬೋದು. ಸೊ ನೆಕ್ಸ್ಟ್ ಬಂದು ನನ್ನ ಫೇವ್ರೇಟ್ ಇದು. ಸೊ ನನಗೆ ಮಾತ್ರ ಅಲ್ಲ, ನನ್ನ ಹಸ್ಬೆಂಡ್ಗೂ ಕೂಡ ತುಂಬ ಫೇವ್ರೇಟ್. ಬಿಕಾಸ್ ಈ ಬ್ರ್ಯಾಂಡ್ ಎಲ್ಲಿಂದ ಗೊತ್ತಾ? ಹ್ಯಾಪಿ ಲೀಫ್. ಇದು ಬಂದು ಕರ್ನಾಟಕದ ಬ್ರ್ಯಾಂಡ್ ಆಗಿರೋದಕ್ಕೆ ನನಗಂತೂ ತುಂಬಾ ಫೇವ್ರೇಟ್. ಯಾವಾಗ ಪ್ರತಿ ಸಲ ಹೋದ್ರೂ ನಾನು ಇದನ್ನ ತಗೊಂಡ್ಬರ್ತೀನಿ. ಸೊ ಇದ್ರ ಪ್ರೈಸ್ ಎಷ್ಟು ಗೊತ್ತಾ? ಇಲ್ಲೇ ಹಾಕಿದ್ದಾರೆ ನೋಡಿ, 4.99 ಅಂದರೆ $5ಗೆ 2 ಬರುತ್ತೆ. ಇದೇನಕ್ಕೆ ನನಗೆ ಫೇವ್ರೇಟ್ ಅಂದರೆ ಇದು ಬರೀ ಕರ್ನಾಟಕದ ಮಾತ್ರ ಅಲ್ಲ, ಇದು ಬಂದು ಮಾಡಿರೋದು ಬಂದು ಪೀನಟ್, ಕೋಲ್ಡ್ ಪ್ರೆಸ್ ಪೀನಟ್ ಆಯಿಲ್. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಅದಕ್ಕೋಸ್ಕರ ಈ ಬ್ರ್ಯಾಂಡ್ ನನಗೆ ತುಂಬ ಫೇವ್ರೇಟ್. ಸೊ ನಾವು ಯಾವುದೇ ಒಂದು ಸ್ನ್ಯಾಕ್ಸ್ ತೊಗೊಂಡ್ರು ನಾವು ಆಲ್ಮೋಸ್ಟ್ ಇದೇನೆ ಪ್ರಿಫರ್ ಮಾಡೋದು, ಹ್ಯಾಪಿ ಲೀಫ್ ಅಂತ. ಮತ್ತೆ ಇನ್ನೊಂದು ಸ್ನ್ಯಾಕ್ಸು, ಇದು ಕೂಡ ನಮಗೆ ಫೇವ್ರೇಟ್. ಯಾಕೆ ಗೊತ್ತಾ? ಇದು ನಮ್ಮ ಮಂಗಳೂರ್ದು. ಸೊ ಹೌದು, ಇದು ರಾಮು ಮಂಗಳೂರಿ ಮಿಕ್ಸ್ ಅಂತ. ಸೊ ತುಂಬಾನೇ ಚೆನ್ನಾಗಿರುತ್ತೆ. ಇದ್ರ ಪ್ರೈಸ್ ಬಂದು 3.49 ಅಂದರೆ $3.49 ಇದೆ. ಅದಕ್ಕೋಸ್ಕರ ನನಗೆ ಇಷ್ಟ. ನಮ್ಮ ಕರ್ನಾಟಕದ ಸ್ನ್ಯಾಕ್ಸ್ಗಳೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ತೊಗೊಂಡ್ಬಂದಿದ್ದೀನಿ. ನೆಕ್ಸ್ಟು ಇದು ಬಂದು ಮೈದಾ ಹಿಟ್ಟು. ಸೊ ನಾನು ಯೂಶಲಿ ಮೈದಾ ಯೂಸ್ ಮಾಡಲ್ಲ, ಬಟ್ ಈ ಸಲ ಸ್ನ್ಯಾಕ್ಸ್ಗಳು ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಮೈದಾ ತೊಗೊಂಬಂದಿದ್ದೀನಿ. ಸೊ ಈ ಮೈದಾ ಇರೋದು ಎಷ್ಟಂದರೆ 2 LBs ಇದೆ, ಅಂದರೆ 2 ಪೌಂಡ್ಸ್ ಇದೆ. 2 ಪೌಂಡ್ಸ್ಗೆ ಎಷ್ಟು ಗೊತ್ತಾ ಪ್ರೈಸು? 3.79. ಸೊ 2 ಪೌಂಡ್ಸ್ಗೆ ಇದು 3.79, $3.79. ಈ ವಸ್ತು ಇಲ್ಲ ಅಂದರೆ ನಿಜವಾಗ್ಲೂ ನಮ್ಮ ಇಂಡಿಯಾದಲ್ಲಿ ಕುಕ್ಕಿಂಗೇ ನಡೆಯೋದಿಲ್ಲ. ಸೊ ನಮ್ಮ ಮನೇಲಂತೂ ಕುಕ್ಕಿಂಗ್ ಆಗೋದಿಲ್ಲ. ಸೊ ಇದ್ರ ಹೆಸರು ಬಂದು ಆನಿಯನ್. ಹೌದು, ಆನಿಯನ್ ಪ್ರೈಸ್ ಓಕೆ ಆನಿಯನ್. ಬಟ್ ಈ ಆನಿಯನ್ ಎಷ್ಟು ದಪ್ಪ ಇರುತ್ತೆ ಗೊತ್ತಾ? ಇಲ್ಲಿ ಸಿಗೋವಂಥ ಪ್ರತಿಯೊಂದು ಆನಿಯನ್ ಇದೇ ಥರ ಸೈಜ್ ಇರುತ್ತೆ. ಈ ಆನಿಯನ್ ಪ್ರೈಸ್ ಎಷ್ಟಾಯ್ತಂದರೆ, ಇದು ಎಲ್ಲೋ ಆನಿಯನ್ 1.90 ಅಂದರೆ $1.90 ಆಗಿದೆ, ಆಲ್ಮೋಸ್ಟ್ $2 ಅಂದ್ಕೊಳ್ಳಿ. ಇದ್ರ ತುಂಬ ಇದೆಯಲ್ಲ, ಇಷ್ಟಕ್ಕೆ $2 ಆಗಿದೆ. ಆಲ್ಮೋಸ್ಟ್ 8 to 9 ಆನಿಯನ್ಸ್ ಇದೆ ಇದರಲ್ಲಿ. ಸೊ ಎಲ್ಲರೂ ಫೇವ್ರೇಟ್ ಮ್ಯಾಗಿ ಗೊತ್ತಲ್ವಾ? ಸೊ ಇಲ್ಲೂ ಕೂಡ ಮ್ಯಾಗಿ ಸಿಗುತ್ತೆ. ಸೊ ಮ್ಯಾಗಿ ಪ್ರೈಸ್ ಎಷ್ಟು ಗೊತ್ತಾ? 1 ಮ್ಯಾಗಿಗೆ $3. ಸೊ ನಾವು 2 ಮ್ಯಾಗಿ ತೊಗೊಬಂದ್ವಿ $6ಗೆ. ಬೆಳಿಗ್ಗೆ ಎದ್ರೆ ಯಾವ ತಿಂಡಿ ಮಾಡ್ಬೇಕಂತ ತಲೆನೋವು ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಸಲ ಮ್ಯಾಂಗೋ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಮ್ಯಾಂಗೋ ತಂದಿದ್ದೀನಿ. ಬಟ್ ಈ ಮ್ಯಾಂಗೋ ಪ್ರೈಸ್ ಎಷ್ಟು ಗೊತ್ತಾ? 2.99 ಅಂದರೆ $2.99, ಆಲ್ಮೋಸ್ಟ್ $3 ಕೊಟ್ಟು ಇದೊಂದು ಮ್ಯಾಂಗೋಗೆ ಅಷ್ಟು ಕೊಟ್ಟು ತೊಗೊಂಬಂದಿದ್ದೀನಿ. ಇಲ್ಲಿ ಮೂಂಗ್ ದಾಲ್ ಕೂಡ ಸಿಗುತ್ತೆ. ಮೂಂಗ್ ದಾಲ್ ಅಂದರೆ ಹೆಸರು ಬೇಳೆ ಅಂತಾರಲ್ವಾ? ಸೊ ಅದಕ್ಕೆ ಕೂಡ ಸಿಗುತ್ತೆ. ಇದ್ರ ಪ್ರೈಸ್ ಎಷ್ಟು ಗೊತ್ತಾ? $3.44 ಆಗುತ್ತೆ. ಇದು 2 ಪೌಂಡ್ಸ್ ಇದೆ. 2 ಪೌಂಡ್ಸ್ಗೆ ಅಷ್ಟಾಗುತ್ತೆ. ನಾವು ಚಿಕ್ಕ ವಯಸ್ಸಿನಲ್ಲಿ ಹಳ್ಳಿ ಕಡೆ ಹೋದಾಗೆಲ್ಲ ಈ ಹುಣ್ಸೆನ್ ಮರ ಇರುತ್ತಲ್ಲ, ಅದ್ರ ಕೆಳಗಡೆ ಕುತ್ಕೊಂಡು ಹುಣ್ಸೆನೆಲ್ಲ ಹಾಯ್ಕೊಂಡು ಕುಟ್ಟಿ ಪುಡಿ ಮಾಡಿಬಿಟ್ಟು ಅದನ್ನ ತಿಂತಾ ಇದ್ವಿ. ಬಟ್ ಇವಾಗ ಇದೆಷ್ಟು ಬೆಲೆ ಆಗಿದೆ ಅಂದರೆ, ಚಿನ್ನದ ಬೆಲೆ ಇದೆ ಹುಣ್ಸೆನ್ಗೆ. ಇಷ್ಟು ಚಿಕ್ಕ ಹುಣ್ಸೆನ್ಗೆ ನಾನು ಎಷ್ಟು ಕೊಟ್ಟಿರ್ಬೋದು ಗೊತ್ತಾ? ಇಷ್ಟೇ ಇದೆ. ಇದಕ್ಕೆ $1.79 ಕೊಟ್ಟಿದ್ದೀನಿ. ನಮ್ಮ ಇಂಡಿಯಾದಲ್ಲಿ ನಾವು ಗೆಸ್ಟ್ ಮನೆಗೆ ಬಂದರೂ, ನಾವು ಗೆಸ್ಟ್ ಮನೆಗೆ ಹೋದ್ರೂ ಟೀ ಅಂತೂ ಪಕ್ಕಾ ಇರಲೇಬೇಕು. ಟೀ ಇಲ್ಲದೆ ನಮ್ಮ ಇಂಡಿಯಾದಲ್ಲಿ ಏನೂ ನಡೆಯಲ್ಲ ಅನಿಸುತ್ತೆ. ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ನಾವು ಟೀ ಕುಡಿದ್ಮೇಲೆ. ಸೊ ಹೌದು, ನಾನು ಇವತ್ತು 3 ರೋಸಸ್ ಕೂಡ ತೊಗೊಂಬಂದಿದ್ದೀನಿ. ಇದ್ರ ಪ್ರೈಸ್ ಬಂದು $9 ಇದೆ.
9 720 ರೂಪಾಯಿ ಸಮಥಿಂಗ್ ಏನೋ ಬರುತ್ತೆ. ಸೊ ಇದೆ ನೋಡಿ 3 roses. ಸೊ ತುಂಬ ಜನಕ್ಕೆ ಫೇವ್ರೇಟ್ ಆಗಿರೋ ಫುಡ್ಡು ಸಮೋಸ. ಇಂಡಿಯಾದಲ್ಲಿ ನಾವು ಸಮೋಸ ತೊಗೊಳಕ್ಕೆ ಎಷ್ಟು ಕೊಡ್ತೀವಿ? ಒಂದು 10 ರೂಪಾಯಿ, 15, 20, 25 ರೂಪಾಯಿ ಅಲ್ವಾ? ಬಟ್ ಇಲ್ಲಿ ಒಂದು ಸಮೋಸಾಗೆ $1 ಅಂದರೆ 83 ರೂಪಾಯಿ ಆಗುತ್ತೆ ಒಂದು ಸಮೋಸ. ಅದ್ರ ಜೊತೆಗೆ ಟ್ಯಾಕ್ಸಸ್ ಕೂಡ ಇರುತ್ತೆ. ಸೊ ನಾವು 2 ಸಮೋಸ ತೊಗೊಂಡು ಅದ್ರ ಜೊತೆಗೆ ಕಚೋರಿ ಕೂಡ ತೊಗೊಂಬಂದಿದ್ದೀವಿ. ಈ ಕಚೋರಿ ಪ್ರೈಸ್ ಬಂದು $1.50 ಅಂದರೆ $1.59 ಅನಿಸುತ್ತೆ. 50 cents ಇರುತ್ತೆ. ಸೊ ಕಚೋರಿ ಎಷ್ಟಿರ್ಬೋದು ಇಂಡಿಯಾದಲ್ಲಿ ಪ್ರೈಸು? ನಂಗೆ ಗೊತ್ತಿಲ್ಲ, ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನನ್ನ ಫೇವ್ರೇಟ್ ಬಂದು ಇದು ಲೀಚಿ ಫ್ರೂಟ್. ಸೊ ನನ್ನ ಆಫೀಸ್ನಲ್ಲಿ ಇದ್ದಾಗೆಲ್ಲ ಯಾವಾಗಲೂ ನಂಗೆ ಲೀಚಿನ ನನ್ನ ಕೊಲೀಗ್ಸೇ ತೊಗೊಂಬಂದು ಕೊಡ್ತಿದ್ರು, ಬಿಕಾಸ್ ನಂಗೆ ಅಷ್ಟು ಇಷ್ಟ ಲೀಚಿ ಫ್ರೂಟ್. ಇಲ್ಲಿ ಶೇಪ್ ಒಂಥರ ಡಿಫ್ರೆಂಟ್ ಆಗಿದೆ, ಅಲ್ಲಿ ಒಂಥರ ಬ್ರೌನ್ ಇರುತ್ತೆ ಇಂಡಿಯಾದಲ್ಲಿ, ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಟ್ ಟೇಸ್ಟ್ ಕೂಡ ಅದೇ ಥರ ಇರುತ್ತೆ, ಸೇಮ್ ಟೇಸ್ಟ್ ಇರುತ್ತೆ. ಸೊ ನಾನು ಸ್ವಲ್ಪ ಲೀಚೀಸ್ ತೊಗೊಂಬಂದೆ ನೋಡಿ. ಇಷ್ಟು ಲೀಚಿಗೆ $1.39 ಆಯಿತು, $1.39. ಮತ್ತು ನಮ್ಮ ಇಂಡಿಯಾದಲ್ಲಿ ಅಡುಗೆ ಮಾಡಬೇಕಂದ್ರೆ ಆನಿಯನ್ನು ಮತ್ತು ಗಾರ್ಲಿಕ್ ತುಂಬಾ ಇಂಪಾರ್ಟೆಂಟ್. ಸೊ ಗಾರ್ಲಿಕ್ ಕೂಡ ತೊಗೊಂಬಂದಿದ್ದೀನಿ. ಈ 5 ಗಾರ್ಲಿಕ್ಗೆ ನಾನು ಎಷ್ಟು ಕೊಟ್ಟಿರ್ಬೋದು ಯೋಚನೆ ಮಾಡಿ. ಹೌದು, ಈ 5 ಗಾರ್ಲಿಕ್ಗೆ ನಾನು ಕೊಟ್ಟಿರೋದು $1.83 ರೂಪೀಸ್ಗೆ ಇಷ್ಟು ಗಾರ್ಲಿಕ್ ಬರುತ್ತೆ. ಐ ಮೀನ್ ಇಂಡಿಯಾದಲ್ಲೂ ಕೂಡ ಪ್ರೈಸ್ ಜಾಸ್ತಿ ಇದೆ ಅನಿಸುತ್ತೆ ಗಾರ್ಲಿಕ್ದು. ಸೊ ಇಲ್ಲಿ 83 ರೂಪಾಯಿಗೆ 5 ಗಾರ್ಲಿಕ್ ಬರುತ್ತೆ. ಆ್ಯಕ್ಚುಲಿ ಓಕೆ, ಈ ಗಾರ್ಲಿಕ್ ಬಂದು ಇಂಡಿಯಾದಲ್ಲ, ಇದು ಬಂದು ಚೈನಾದು. ಸೊ ಇಲ್ಲಿ ಹಾಕಿದ್ದಾರೆ ನೋಡಿ, ಚೈನಾ ಪ್ರಾಡಕ್ಟ್ ಅಂತ. ಸೊ ಚೈನಾದಿಂದ ಬಂದಿರೋ ಗಾರ್ಲಿಕ್ ಇದು. ಇದ್ರ ಪ್ರೈಸ್ ಬಂದು 83 ರೂಪಾಯಿ 90. ಸೊ ಇಷ್ಟು NIV-ನಲ್ಲಿ ಮಾಡಿದಂಥ ಶಾಪಿಂಗ್. ಸೊ ಅದಾದಮೇಲೆ ನಾನು ಓಮ್ ಡಿಪೋಗೆ ಹೋಗಿದ್ದೆ. ಸೊ ಓಮ್ ಡಿಪೋದಲ್ಲಿ ಅದು ಬಂದು US-ನಲ್ಲಿರೋ ಬ್ರ್ಯಾಂಡ್ ಆ್ಯಕ್ಚುಲಿ. ಸೊ ಓಮ್ ಡಿಪೋನಲ್ಲಿ ಹೋದಾಗ ನನಗೆ ಅಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ನೋಡಿ ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಪ್ಲ್ಯಾಂಟ್ಸ್ ಅಂದರೆ ನಂಗೆ ತುಂಬ ಇಷ್ಟ, ನಾನು ತುಂಬ ಬೆಳೆದಿದ್ದೀನಿ ಕೂಡ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಯಾರು ಗೆಸ್ ಮಾಡ್ತೀರಾ ಯಾವ್ದು ಪ್ಲ್ಯಾಂಟ್ ಅಂತ? ನೋಡಿ, ಗೆಸ್ ಮಾಡಿ. ಹೌದು, ಈ ಪ್ಲ್ಯಾಂಟ್ ಬಂದು ಕೃಷ್ಣ ತುಳಸಿ. ಸೊ ಇದ್ರ ಪ್ರೈಸ್ ಬಂದು $7 ವಿತ್ ಟ್ಯಾಕ್ಸಸ್ ಆಗುತ್ತೆ. ಸೊ ಪೂಜೆ ಮಾಡೋಕ್ಕೆಲ್ಲ ಇರಲಿ ಅಂತ ಅಂದ್ಬಿಟ್ಟು ನಾನು ಕೃಷ್ಣ ತುಳಸಿ ತೊಗೊಂಬಂದೆ. ತುಂಬ ಹುಡುಕ್ತಾ ಇದ್ದೆ ನಾನು, ಸಿಗ್ತಾ ಇರಲಿಲ್ಲ. ಸೊ ಫೈನಲಿ ಸಿಕ್ತು, ಅದಕ್ಕೋಸ್ಕರ ತೊಗೊಂಬಂದಿದ್ದೀನಿ. ಮತ್ತು ನೆಕ್ಸ್ಟು ನಮ್ಮ ಕಡೆ ಎಲ್ಲ ಪೂಜೆ ಮಾಡೋಕ್ಕೆ ನಾವು ಸಾವಂತಿಗೆ ಹೂವು ಮತ್ತು ಬೇರೆ ಬೇರೆ ಹೂವುಗಳು ಬಳಸ್ತೀವಿ. ಬಟ್ ಇಲ್ಲಿ ಸಿಗೋವಂಥ ಯಾವ ಹೂವುಗಳು ಅಷ್ಟು ಚೆನ್ನಾಗಿರಲ್ಲ ಅಂದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಬಟ್ ಪೂಜೆಗೆ ಇಡೋ ಅಂಥದ್ದಲ್ಲ. ಲಿಲ್ಲೀಸ್ ಇರ್ಬೋದು, ಮತ್ತು ತುಂಬ ಡಿಫ್ರೆಂಟ್ ವೆರೈಟೀಸ್ ಸಿಗುತ್ತೆ. ಬಟ್ ಅದೆಲ್ಲ ಪೂಜೆಗೆ ಬಳಸೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ತುಂಬ ದಿನದಿಂದ ನೋಡ್ತಾ ಇದ್ದೆ ಈ ಥರ ಫ್ಲವರ್ಸ್ ಸಿಗುತ್ತಾ ಅಂತ. ಹೌದು, ಗೆಸ್ ಮಾಡ್ತೀರಲ್ಲ ಇದು ಯಾವುದಂತ? ಹೌದು, ಇದು ಸೇವಂತಿ ಗಿಡ. ಸೊ ನನಗೆ ತುಂಬಾ ಖುಷಿ ಆಯಿತು, ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಮತ್ತು ಕಲರ್ಸ್ ಕೂಡ ತುಂಬ ವೆರೈಟಿ ಕಲರ್ಸ್ ಇತ್ತು. ಸೊ ಫೈನಲಿ ಸಿಕ್ತು ಅಂತ ಫುಲ್ ಖುಷಿಯಾಗಿ ತೊಗೊಂಬಂದೆ. ಇದ್ರ ಪ್ರೈಸ್ ಮಾತ್ರ ತುಂಬ ಕಾಸ್ಟ್ಲಿ ಇದೆ, $12.98, ಆಲ್ಮೋಸ್ಟ್ $13 ವಿತ್ ಟ್ಯಾಕ್ಸಸ್ ಎಲ್ಲ ಆಗಿ 16 ಹತ್ತಿರ ಆಗುತ್ತೆ. ಸೊ ಫೈನಲಿ ನಾನು ಇಷ್ಟಪಟ್ಟಿದ್ದು ಫ್ಲವರ್ಸ್ ಸಿಕ್ತು, ಬಿಕಾಸ್ ದೇವ್ರ ಪೂಜೆಗೆಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಬಂದೆ. ನೋಡೋಣ ಹೇಗೆ ಮೇಂಟೈನ್ ಮಾಡ್ತೀನಿ, ಎಷ್ಟು ದಿನ ಬರುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋಸ್ನಲ್ಲೆಲ್ಲ ಅಪ್ಡೇಟ್ ಮಾಡ್ತೀನಿ. ಓಕೆ, ಅಮೆರಿಕಾದಲ್ಲಿ ಇನ್ನೊಂದು ಥಿಂಗ್ ಏನು ಗೊತ್ತಾ? ಸೊ MRPನ ಅವರು ಯಾವ ವಸ್ತುಗಳ ಮೇಲೂ ಹಾಕೋದಿಲ್ಲ. ಅವರು ಎಷ್ಟು ಬೆಲೆ ಬೇಕೋ ಅಷ್ಟು ಬೆಲೆನ ಅವರ ಸ್ಟೋರಲ್ಲಿ ಹಾಕೊಂಡಿರ್ತಾರೆ. ಸೊ ಅದಕ್ಕೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ನಾನು ಬಿಲ್ನ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡಿದೆ. ರೇರು ಅಂದರೆ MRP ಹಾಕೋದಿಲ್ಲ, ಓನ್ಲಿ ಅವ್ರಿಗೆ ಎಷ್ಟು ಬೆಲೆ ಬೇಕೋ ಅಷ್ಟನ್ನ ಹಾಕೊಂಡು ಜಸ್ಟ್ ಪ್ರಿಂಟ್ ಮಾಡಿರ್ತಾರೆ ಅಷ್ಟೇ. ಜನರಲಿ US-ನಲ್ಲಿ ಜನ ಕೋಟಿ ಅರ್ನ್ ಮಾಡ್ತಿರ್ತಾರೆ. ಬಟ್ ಕೋಟಿ ಅರ್ನ್ ಮಾಡಿದ್ರು ಕೂಡ ಈ ಗ್ರಾಸರೀಸ್ಗೆಲ್ಲ ಆಲ್ಮೋಸ್ಟ್ ಲಕ್ಷದಲ್ಲೇ ಖರ್ಚು ಮಾಡ್ತಾ ಇರ್ತಾರೆ ಅವರು. ಸೊ ಇದು ನೋಡಿದ್ರಲ್ಲ, ಈ ಪ್ರಾಡಕ್ಟ್ಸ್ ನಾನು ತೊಗೊಂಬಂದಿರೋದು ಇಷ್ಟು ನಮ್ಮಿಬ್ರಿಗೇನೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಬ್ಬರಿಗೆ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ $600 ಆಗುತ್ತೆ 1 ಮಂತ್ಗೆ. ಅಂದರೆ 4-5 ಜನ ಇರೋವಂಥ ಫ್ಯಾಮಿಲಿ ಎಷ್ಟಾಗ್ಬೋದು. ಸೊ ಎಷ್ಟು ಕೋಟಿನಲ್ಲೇ ಅರ್ನ್ ಮಾಡಿದ್ರು ಕೂಡ ಲಕ್ಷದಲ್ಲಿ ಖರ್ಚಾಗ್ತಾ ಇರುತ್ತೆ. ಸೊ ನಾನಿವಾಗ ಶಾಪಿಂಗ್ ಮಾಡಿದ ಕಂಪ್ಲೀಟ್ ಪ್ರೈಸ್ ಬಂದು $119.60 ಇದೆ, ಅಂದರೆ $119.60. ಇಷ್ಟೆಲ್ಲ ಪ್ಲಾಸ್ಟಿಕ್ ಕವರ್ಸ್ಗಳೆಲ್ಲ ನೋಡಿಬಿಟ್ಟು ಏನು ಇಷ್ಟೊಂದು ಪ್ಲಾಸ್ಟಿಕ್ ಯೂಸೇಜ್ ಮಾಡ್ತಾರೆ ಅಂತ ಅನ್ಕೋತಾ ಇದ್ದೀರಾ. ಬಟ್ ನಾನು ಎಲ್ಲ ಪ್ಲಾಸ್ಟಿಕ್ ನಾನು ತೊಗೊಂಬರೋದೆಲ್ಲ ರಿಯೂಸ್ ಮಾಡ್ತೀನಿ. ನೀವು ಅದು ನೋಡ್ಬೋದು, ಇಲ್ಲಿ ನೋಡ್ತಾ ಇದ್ದೀರಲ್ವ, ತುಂಬ ಪ್ಲಾಸ್ಟಿಕ್ ಕವರ್ಸ್ ನಂಗೆ ಸಿಕ್ಕಿದ್ದೆಲ್ಲ ನಾನು ಇಟ್ಟಿರ್ತೀನಿ, ಮತ್ತು ನಾನು ಯೂಸ್ ಮಾಡ್ತೀನಿ. ಇಲ್ಲಿ ಇದೆಲ್ಲ ಕವರ್ಸ್ನ ನಾವು ಹೊಸದಾಗಿ ತೊಗೊಳೋದಿಲ್ಲ, ಆಲ್ರೆಡಿ ಇರುತ್ತಲ್ವಾ. ಶಾಪಿಂಗ್ ಮಾಡ್ಬೇಕಾದ್ರೆ ನಾನೇ ತೊಗೊಂಡು ಹೋಗ್ತೀನಿ, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಇರಲಿ ಅಂತ. ಈವನ್ ಇಂಡಿಯಾದಿಂದ ತೊಗೊಂಬಂದಿದ್ದ ಕಲ್ಚರ್ ಅದು ಈಗಲೂ ಮೇಂಟೈನ್ ಮಾಡ್ತಾ ಇದ್ದೀನಿ, ಅದು ಖುಷಿ ಇದೆ ನನಗೆ.
ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಸೊ ನಿಮಗೆ ಯಾವುದಾದ್ರೂ ವಿಷಯದ ಬಗ್ಗೆ ಡೌಟ್ ಇದ್ರೆ, ಇಲ್ಲ ಯಾವುದಾದ್ರೂ ಐಟಮ್ಸ್ ನಾನು ಮಿಸ್ ಮಾಡಿ ನಿಮ್ಗೆ ಏನಾದ್ರು ತಿಳ್ಕೊಬೇಕಂತ ಇದೆಯಾ, ತಿಳ್ಕೊಬೇಕಂತ ಮಾಹಿತಿ ಬೇಕಂತ ಇದ್ರೆ ಇನ್ನೇನಕ್ಕೆ ತಡ, ನಿಮ್ಮ ಮನೆ ಮಗಳು ಕನ್ನಡತಿ ಅಮೆರಿಕಾದಲ್ಲಿ ಇದ್ದಾಳಲ್ವಾ, ಸೊ ಒಂದು ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ. ಸೊ ನಿಮ್ಮ ಪ್ರೀತಿ ವಿಶ್ವಾಸನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ತೋರಿಸಿ ಅಂತ ಹೇಳ್ತಾ, ಮತ್ತೆ ನನ್ನ ವಿಡಿಯೋಸ್ ಕೂಡ ನಾನು ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಐಡಿನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಏನಾದರೂ ನನ್ನ ವಿಡಿಯೋಸ್ ನೋಡ್ಬೇಕನ್ಸಿದ್ರೆ ಹೋಗಿ ನೋಡ್ಬೋದು. ದಯವಿಟ್ಟು ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಇಷ್ಟು ಹೇಳ್ತಾ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆಗೆ ಬೆಲ್ ಬಟನ್ ಇದೆಯಲ್ಲ ಅಲ್ಲಿ ಹೋಗಿ ಪ್ರೆಸ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.